ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ ಇಂದಾಗಿ ಭಾರತದಲ್ಲೂ ಕೂಡ ತೈಲ ಬೆಲೆ ಏರಿಕೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ ಭಾರತದಲ್ಲೂ ಕೂಡ ಏರಿಕೆಯಾಗುತ್ತಾ ತೈಲ ಬೆಲೆ. ಈಗಾಗಲೇ ಶೆಲ್ ಬಂಕ್ಗಳಲ್ಲಿ ದರ ಏರಿಕೆಯಾಗಿದೆ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾಗಿದ್ದು 3 ದಿನಗಳ ಹಿಂದಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ 2 ರೂಪಾಯಿ ಏರಿಕೆ ಮಾಡಲಾಗಿದೆ. ನಾರ್ಮಲ್ ಪೆಟ್ರೋಲ್ 106 ರೂಪಾಯಿ 40 ಪೈಸೆಯಿಂದ ಈಗ 108 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ಹಾಗೆ ಪವರ್ ಪೆಟ್ರೋಲ್ 116 ರೂಪಾಯಿ 40 ಪೈಸೆಯಿಂದ 118 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿರುವಂಥದ್ದು. ಹಾಗೆ ನಾರ್ಮಲ್ ಡೀಸೆಲ್ ಪವರ್ ಡೀಸೆಲ್ನ ಬೆಲೆ 101 ರೂಪಾಯಿ 50 ಪೈಸೆಯಿಂದ 103 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಈಗಾಗಲೇ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ತಾ ಹೋದ್ವಿ ಅಂತಂದ್ರೆ ಭಾರತದಲ್ಲಿ ಕೇವಲ 2 ರೂಪಾಯಿ ಮಾತ್ರ ಹೆಚ್ಚಳವಾಗಿರುವಂಥದ್ದು ಖುಷಿ ಪಡುವಂತಹ ವಿಚಾರ. ಯಾಕಂದ್ರೆ ಬೇರೆ ದೇಶಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 20% ಜಾಸ್ತಿ ಆಗಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಭಾರತದಲ್ಲೂ ಕೂಡ ತೈಲ ಬೆಲೆ ಏರಿಕೆಯಾಗುವುದರ ಜೊತೆಗೆ ಒಂದಷ್ಟು ನಿರಾಳತೆಯನ್ನ ಕೂಡ ಕಂಡುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಗ್ಯಾಸ್ ಕೂಡ ಬಂದಿರುವಂಥದ್ದು, ನಂದಾದೇವಿ ಹಡಗು ಬಂದಿದೆ. ಒಟ್ಟಾರೆಯಾಗಿ ಯಾವುದೇ ಸಮಸ್ಯೆಗಳು ಆಗಲ್ಲ ಅಂದ್ರೆ ತುರ್ತು ಪರಿಸ್ಥಿತಿಗೆ ಏನ್ ಬೇಕೋ ಅದು ಭಾರತದಲ್ಲಿ ಸೌಕರ್ಯ ಇರುವಂಥದ್ದು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈಗ ಏನು ಯುದ್ಧದ ಸಂಭವ ಇದೆ, ಈ ಯುದ್ಧದ ಸಂಭವದಿಂದ ಈ ಒಂದು ಬೆಲೆ ಏರಿಕೆಯಾಗ್ತಾ ಇರುವಂಥದ್ದು. 1 ಲೀಟರ್ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆ 2 ರೂಪಾಯಿ ಏರಿಕೆಯಾಗಿರುವಂಥದ್ದು. 106 ರೂಪಾಯಿ 40 ಪೈಸೆಯಿಂದ 108 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ಹಾಗೆ ಪವರ್ ಪೆಟ್ರೋಲ್ 116 ರೂಪಾಯಿ 40 ಪೈಸೆಯಿಂದ 118 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ಇನ್ನು ನಾರ್ಮಲ್ ಡೀಸೆಲ್ 91 ರೂಪಾಯಿ 50 ಪೈಸೆಯಿಂದ 93 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಇನ್ನು ಪವರ್ ಡೀಸೆಲ್ 101 ರೂಪಾಯಿ 50 ಪೈಸೆಯಿಂದ 103 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಈ ಮೂಲಕ 2 ರೂಪಾಯಿ ಮಾತ್ರ ಏರಿಕೆಯಾಗಿರುವಂಥದ್ದು.